ನಿರೀಕ್ಷೆ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ಪುಟಾಣಿಗಳ? ಹೌ ಇಸ್ ಯೋರ್ ವೀಕ್ ಗೋಯಿಂಗ್? ಆ್ಯಂಡ್ ಮಕ್ಕಳ, ಇಂಗ್ಲಿಷ್ ತುಂಬ ಈಸಿ ಅಂತ ಅನ್ಕೊಬೋದು, ಬಟ್ ಇಂಗ್ಲೀಷಲ್ಲಿ ಔಟ್ ಪಡೆದಿರುವಂತಹ ಮಕ್ಕಳು ತುಂಬ ಕಡಿಮೆ. ಅರ್ಥ ಆಯ್ತಾ? ಎಲ್ಲ ಸಬ್ಜೆಕ್ಟ್ಸ್ಗಿಂತ ಕಡಿಮೆ ಔಟ್ ಪಡೆದಿರೋದು ಹಿಂದಿನ ವರ್ಷದ ಒಂದು ಬೋರ್ಡ್ ಎಕ್ಸಾಮ್ಸಲ್ಲಿ ಅಂದರೆ ಅದು ಇಂಗ್ಲೀಷಲ್ಲೇ. ಸೊ ಇವತ್ತು ನಾನು ನಿಮಗೆ ಕ್ವಿಕ್ಕಾಗಿ 10 ಮಿನಿಟ್ಸಲ್ಲಿ ಲೆಟರ್ ರೈಟಿಂಗ್ನ ಹೇಗೆ ಏಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಐ ವಿಲ್ ಟೆಲ್ ಯು ಎವ್ರಿಥಿಂಗ್ ದಟ್ ಯು ನೀಡ್ ಟು ಗೆಟ್ ಕಂಪ್ಲೀಟ್ 5 ಮಾರ್ಕ್ಸ್ ಇನ್ ಲೆಟರ್ ರೈಟಿಂಗ್. ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳಿಗೆ, ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ, ಈವನ್ NCERT ಓದುವಂಥ ಮಕ್ಕಳಿಗೆ ಇದು ರಿಲೆವೆಂಟ್ ಆಗುತ್ತೆ. ಸೊ ಮಕ್ಕಳ ಏನೇ ಲೆಟರ್ ರೈಟಿಂಗ್ ಪ್ರಶ್ನೆ ಆಗಿರಲಿ, ಇಂಗ್ಲೀಷಲ್ಲಿ ನಿಮಗೆ ಇದನ್ನು ಬರೆದ್ರೆ ಸಾಕು. ಇನ್ನು ಕೆಲವೇ 9 ನಿಮಿಷಗಳ ಕಾಲದಲ್ಲಿ ನಾನು ಹೇಳ್ತೀನಿ. ಅರ್ಥ ಆಯ್ತಾ? ಸೊ ಮೊದಲನೇದಾಗಿ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಲೆಟರ್ಸ್. ಫಾರ್ಮಲ್ ಲೆಟರ್ ಅಂದರೆ ಏನು? ಯಾರಾದರೂ ಒಂದು ದೊಡ್ಡ ಪೊಸಿಷನಲ್ಲಿರುವಂತಹ ವ್ಯಕ್ತಿಗೆ ನಾವು ಯಾವಾಗ ಒಂದು ಲೆಟರ್ನ ಬರಿತೀವಿ ಅದು ಫಾರ್ಮಲ್ ಲೆಟರ್ ಆಗುತ್ತೆ. ಆ್ಯಂಡ್ ಯಾವಾಗ ನಾವು ನಮ್ಮ ಸ್ನೇಹಿತರಿಗೆ, ನಮ್ಮ ಅಪ್ಪ ಅಮ್ಮನಿಗೆ, ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಅಥವಾ ನಮ್ಮ ಕಸಿನ್ಸ್ಗೆ, ರಿಲೇಟಿವ್ಸ್ಗೆ ಬರುವಂತಹ ಲೆಟರು ಇನ್ಫಾರ್ಮಲ್ ಲೆಟರ್ ಆಗುತ್ತೆ. ಈ 2 ಡಿಸ್ಟಿಂಕ್ಷನ್ನ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಯಾವ ಲೆಟರ್ ಫಾರ್ಮ್ಯಾಟ್ನ ಪಿಕ್ ಮಾಡ್ತೀರಾ ಅದನ್ನು ಪಿಕ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ 10ನೇ ತರಗತಿ ಎಕ್ಸಾಮಲ್ಲಿ ನಿಮಗೆ 2 ಆಪ್ಷನ್ಸ್ ಕೊಡ್ತಾರೆ. ಒಂದು ಫಾರ್ಮಲ್ ಲೆಟರ್ ಇರುತ್ತೆ, ಇನ್ನೊಂದು ಇನ್ಫಾರ್ಮಲ್ ಲೆಟರ್ ಇರುತ್ತೆ. ಸೊ ಇವಾಗ ನೀವು ಯಾವ ಒಂದು ಲೆಟರ್ನ ಬರೀತೀರಾ ಅಂತ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಆಯಿತಾ? ಇವತ್ತಿನ ಕ್ಲಾಸ್ ಆದ ನಂತರ ಆಯ್ಕೆ ಮಾಡ್ಕೊಳ್ಳಿ, ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಅದಕ್ಕಿಂತ ಮುಂಚೆ ಇದೇ ರೀತಿಯಾಗಿ ಕ್ವಿಕ್ಕಾಗಿ ಶಾರ್ಟ್ ಟೈಮಲ್ಲಿ, ಬಿಕಾಸ್ ಯು ಡೋಂಟ್ ಹ್ಯಾವ್ ಅ ಲಾಟ್ ಆಫ್ ಟೈಮ್ ಟು ಸ್ಪೆಂಡ್ ಅಲ್ವಾ, ನಿಮಗೆ ಪ್ರತಿ ಒಂದು ಕ್ವೆಶನ್ನ ಹೇಗೆ ಏಸ್ ಮಾಡೋದು ಅಂತ ಪದ್ಮ ಮ್ಯಾಮ್ ಹೇಳ್ಕೊಡ್ತಾರೆ. ಸೊ ಅದಕ್ಕೆ ಇಟ್ ಬಿಕಮ್ಸ್ ಇಂಪಾರ್ಟೆಂಟ್ ದಟ್ ಯು ಗೋ ಸಬ್ಸ್ಕ್ರೈಬ್ ಟು ದ ಚಾನಲ್. ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ತಡ ಮಾಡೋದು ಬೇಡ. ವಿ ಜಸ್ಟ್ ಹ್ಯಾವ್ 8 ಮಿನಿಟ್ಸ್ ಲೆಫ್ಟ್ ಮಕ್ಕಳ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ? ಸೊ ಇವಾಗ ಫಾರ್ಮಲ್ ಲೆಟರ್ನ ಹೇಗೆ ಬರೆಯೋದು? ಫಾರ್ಮಲ್ ಲೆಟರ್ ಬರೆಯುವಾಗ ಮಕ್ಕಳ ಜಸ್ಟ್ ರಿಮೆಂಬರ್ ದಟ್ ನೀವು ಸೆಂಡರ್ ನೇಮು ಮತ್ತು ಅಡ್ರೆಸ್ ಹಾಕ್ತೀರಾ. ನಿಮಗೆ ಈ ಡೀಟೇಲ್ಸ್ ಏನಿದೆ ಅದು ಕ್ವೆಶ್ಚನಲ್ಲೇ ಕೊಟ್ಟಿರ್ತಾರೆ. ಆಯಿತಾ? ಈ ಡೀಟೇಲ್ಸು ಕ್ವೆಶ್ಚನಲ್ಲೇ ಕೊಟ್ಟಿರ್ತಾರೆ. ಆ್ಯಂಡ್ ರಿಸೀವರ್ ನೇಮ್ ಆ್ಯಂಡ್ ಅಡ್ರೆಸ್ ಕೂಡ ಕ್ವೆಶ್ಚನಲ್ಲೇ ಕೊಟ್ಟಿರ್ತಾರೆ. ಆಯಿತಾ? ಸೊ ನಿಮಗೆ ಲೆಟರ್ ರೈಟಿಂಗಲ್ಲಿ ಬಾಡಿ ಆಫ್ ದ ಲೆಟರ್ ಅಂದರೆ ಈ ಪಾರ್ಟ್ಗೆ ನಿಮಗೆ 3 ಮಾರ್ಕ್ಸಿಗೆ ಬರುತ್ತೆ. ಆಯಿತಾ? ಆ್ಯಂಡ್ ಮಿಕ್ಕಿದ ಪಾರ್ಟ್ ಎಲ್ಲ ಸೇರಿ ನಿಮಗೆ 2 ಮಾರ್ಕ್ಸ್. ಹಾಗೆ ಡಿವೈಡ್ ಮಾಡಿರೋದು ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ. ಸೊ ನೀವು ಈ ಬಾಡಿ ಆಫ್ ದ ಲೆಟರ್ ಅಟ್ಲೀಸ್ಟ್ ಕರೆಕ್ಟಾಗಿ ಬರೆದಿದ್ರೆ ಇದು ನಿಮಗೆ 3 ಮಾರ್ಕ್ಸ್ 100% ಸಿಗುತ್ತೆ. ಆ್ಯಂಡ್ ಈ ಫಾರ್ಮ್ಯಾಟ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ನಿಮಗೆ 2 ಮಾರ್ಕ್ಸ್ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ, ನಿಮ್ದಾಗುತ್ತೆ. ಓಕೆನಾ? ಸೊ ಫಾರ್ಮಲ್ ಲೆಟರಲ್ಲಿ ಫಸ್ಟ್ ಬರುತ್ತೆ ಸೆಂಡರ್ ನೇಮ್, ಸೆಂಡರ್ ಅಡ್ರೆಸ್ ಮತ್ತು ಡೇಟು. ರಿಸೀವರ್ ನೇಮ್, ರಿಸೀವರ್ ಡೆಸಿಗ್ನೇಷನ್. ಫಾರ್ ಎಕ್ಸಾಂಪಲ್ ಮಾಲತಿ ಮ್ಯಾಮ್. ಆಯಿತಾ? ಟು ದ ಹೆಡ್ ಮಾಸ್ಟರ್. ಆಯಿತಾ? ಮಾಲತಿ ಮ್ಯಾಮ್, ಹೆಡ್ ಮಾಸ್ಟರ್, ಅಡ್ರೆಸ್ GHS ಬೇಗೂರು. ಆಯಿತಾ? ಆ್ಯಂಡ್ ನೆಕ್ಸ್ಟ್ ಬರುತ್ತೆ ಸ್ಯಾಲ್ಯುಟೇಷನ್. ಸ್ಯಾಲ್ಯುಟೇಷನಲ್ಲಿ ನೀವು ಫಾರ್ಮಲ್ ಲೆಟರಲ್ಲಿ ಮಕ್ಕಳ ರೆಸ್ಪೆಕ್ಟೆಡ್ ಅಂತಲೇ ಯೂಸ್ ಮಾಡಿ. ರೆಸ್ಪೆಕ್ಟೆಡ್ ಸರ್ ಆಗಿದ್ದರೆ ಸರ್ರು, ಇಲ್ಲರೆ ಮ್ಯಾಮು. ನೋಡಿಕೊಂಡು ಈ ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ಬೈ ಹಾರ್ಟ್ ಮಾಡಿ. ಓಕೆ? ಆಮೇಲೆ ಸಬ್ಜೆಕ್ಟ್ ಅಗೇನ್ ನಿಮಗೆ ಕ್ವೆಶ್ಚನಲ್ಲೇ ಕೊಟ್ಟಿರ್ತಾರೆ. ನಾನೀಗ ಒಂದು ತೋರಿಸ್ತೀನಿ. ಓಕೆನಾ? ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ಅಂದರೆ ಥ್ಯಾಂಕಿಂಗ್ ಯು ಅಂತಲೇ ಬರೀರಿ. ದ್ಯಾಟ್ಸ್ ಮೋರ್ ದೆನ್ ಎನಫ್. ಸಿಗ್ನೇಚರ್ ನಿಮ್ಮ ಒಂದು ಸಹಿ. ಆಮೇಲೆ ನೇಮ್ ಆಫ್ ದ ಸೆಂಡರ್, ನಿಮ್ದೇನೆಲ್ಲ ಹೆಸರು ಹಾಕಿರ್ತೀರಾ ಅದನ್ನೇ ಇಲ್ಲಿ ಹಾಕಿ. ಸಮ್ ಕಿಡ್ಸ್ ಪ್ರಿಫರ್ ರೈಟಿಂಗ್ ಫಾರ್ಮಲ್ ಲೆಟರ್ ಬಿಕಾಸ್ ಕ್ವಿಕ್ ಆಗಿರುತ್ತೆ, ಎನ್ವೆಲಪ್ ಎಲ್ಲ ಹಾಕೋದು ನೆಸೆಸಿಟಿ ಇರಲ್ಲ. ಇಟ್ಸ್ ವೆರಿ ಈಸಿ ಟು ರೈಟ್. ಸೊ ನಿಮಗೆ ಈಸಿಯಾಗಿ ಬೇಕು ಅಂದರೆ ನಾನು ಫಾರ್ಮಲ್ ಲೆಟ್ರೇ ಬರೀತಿದ್ದೆ, ಬಿಕಾಸ್ 90% ಆಫ್ ದ ಇನ್ಫಾರ್ಮೇಷನ್ ನಿಮಗೆ ಇದರಲ್ಲಿ ಇರುತ್ತೆ. ಆಯಿತಾ? ಸೊ ಇವಾಗ ಸೆಂಡರ್ ನೇಮ್ ಏನು? ಜಯಂತಿ. ಸೆಂಡರ್ ನೇಮು. ದೆನ್ ಗೌರ್ಮೆಂಟ್ ಹೈಸ್ಕೂಲು ಅಂಕೋಲಾ, ಇದು ಅಡ್ರೆಸ್ಸು. ಆಯಿತಾ? ಇನ್ನೇನು ಡೀಟೇಲ್ಸ್ ಬೇಕು ನಮಗೆ ನೋಡಿ. ಆಯಿತಾ? ಡೇಟ್, ನೀವು ಎಕ್ಸಾಮ್ ಬರ್ದಿದ್ದ ದಿನದ ಡೇಟೇ ಹಾಕೊಬೋದು. 25/3/2027 ಓಕೆ ಅಂತ ಹಾಕೊಬೋದು. ಯಾವುದಾದ್ರೂ ಡೇಟ್ ಹಾಕ್ಬೋದು, ಆವತ್ತಿನ ದಿನದ ಡೇಟ್ ಹಾಕಿದ್ರು ಓಕೆ. ಆಯಿತಾ? ರೈಟ್ ಎ ಲೆಟರ್ ಟು ದ ಮುನಿಸಿಪಲ್ ಕಮಿಷನ್ ಕಂಪ್ಲೇನಿಂಗ್. ಆಯಿತಾ? ಟು ದ ಹೆಡ್. ಆಯಿತಾ? ಹೆಡ್ ಮುನಿಸಿಪಲ್ ಕಮಿಷನರ್. ಆಯಿತಾ? ಸೊ ಯು ಕ್ಯಾನ್ ರೈಟ್ ಮುನಿಸಿಪಲ್ ಕಮಿಷನರ್ ವಿಲ್ ಬಿ ದ ನೇಮ್. ಆಯಿತಾ? BBMP. ಆಯಿತಾ? ಅಂಕೋಲಾ. ಸೊ ಈ ಥರ ಬರೆದ್ರೆ ಸಾಕು. ಆಯಿತಾ? ಆಮೇಲೆ ರೆಸ್ಪೆಕ್ಟೆಡ್ ಸರ್,
ಸಬ್ಜೆಕ್ಟಲ್ಲಿ ಏನು ಬರೀತೀರಾ? ಕಂಪ್ಲೇನಿಂಗ್ ಅಬೌಟ್ ಇರೆಗ್ಯುಲರ್ ಇದೇ ಸೇಮ್. ಸೊ ನಿಮಗೆ 2 ಮಾರ್ಕ್ಸ್ ಅಲ್ಲೇ ಬಂದ್ಬಿಡುತ್ತೆ. ಆ್ಯಂಡ್ ಬಾಡಿ ಆಫ್ ದ ಲೆಟರ್ ನಾನು ಹೇಳ್ತೀನಿ. ಫಸ್ಟು ಹಲೋ, ನಿಮ್ಮನ್ನೇ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಫಾರ್ಮಲ್ ಲೆಟರಲ್ಲಿ. ಐ ಆಮ್ ಸೋ ಆ್ಯಂಡ್ ಸೋ. ಅರ್ಥ ಆಯ್ತಾ? ನನ್ನ ಹೆಸರು ಜಯಂತ್. ಐ ಆಮ್ ಅ ಸ್ಟೂಡೆಂಟ್ ಆರ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಆಫ್ ಗೌರ್ಮೆಂಟ್ ಹೈಸ್ಕೂಲ್ ಅಂಕೋಲಾ. ಐ ವುಡ್ ಲೈಕ್ ಟು ಬ್ರಿಂಗ್ ಯುವರ್ ಅಟೆನ್ಷನ್ ಟು ಅಂತ ಹಾಕ್ಬಿಟ್ಟು ದ ಇರೆಗ್ಯುಲರ್ ಆ್ಯಂಡ್ ಇನ್ಅಡಿಕ್ವೇಟ್ ಸಪ್ಲೈ ಆಫ್ ವಾಟರ್ ಇನ್ ಆರ್ ಲೊಕ್ಯಾಲಿಟಿ. ಅರ್ಥ ಆಯ್ತಾ? ಇಲ್ಲಿ ನಾನು ಹೇಳಿದಷ್ಟು ಇದಿಷ್ಟು ಹೇಳಿದೆ. ಇವಾಗ ಈ ಪಾರ್ಟ್ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಆಯಿತಾ? ಸೊ irregular and inadequate water supply is causing a lot of harm in our community, where students are not getting good drinking water. It's leading to health and hygiene issues. There is a lot of diseases that is spreading because we do not have access to clean water, and there is no water to drink, and due to which there's high cases of dehydration happening. So ಈ ರೀತಿಯಾಗೂ ನೀವು ಬರಿಬೋದು. ಆಯಿತಾ? ನೀವು 3 ಮಾರ್ಕ್ಸ್ಗೆ ಮಕ್ಕಳ ಇಲ್ಲೇನು 3 ಮಾರ್ಕ್ಸ್ ಇದೆ, 1 ಇಂದ 2 ಸೆಂಟೆನ್ಸಸ್ಸು ನೀವು ಇಂಟ್ರೊಡಕ್ಷನ್ ಕೊಡಿ. ಆಯಿತಾ? ಆ್ಯಂಡ್ ದಿಸ್ ವಿಲ್ ಸ್ಟೇ ದ ಸೇಮ್ ಫಾರ್ ಇನ್ಫಾರ್ಮಲ್ ಲೆಟರ್ ಆಲ್ಸೋ. ಆ್ಯಂಡ್ ನೆಕ್ಸ್ಟು ವಾಟ್ ಈಸ್ ದಿ ಆ್ಯಕ್ಚುಯಲ್ ಪ್ರಾಬ್ಲಮ್. ಮೋಸ್ಟ್ಲಿ ಇಲ್ಲಿ ಪ್ರಾಬ್ಲಮೇ ಕೊಡ್ತಾರೆ ಫಾರ್ಮಲ್ ಲೆಟರಲ್ಲಿ. ಸೊ ಇದು ಒಂದು 3 ಇಂದ 4 ಸೆಂಟೆನ್ಸಸ್ ಬರೀರಿ. ಆ್ಯಂಡ್ 1 ಸೆಂಟೆನ್ಸಲ್ಲಿ ಕಂಕ್ಲೂಡ್ ಮಾಡಿ. ಕಂಕ್ಲೂಷನಲ್ಲಿ ಏನು ಮಾಡ್ತೀರಾ? ಕಂಕ್ಲೂಷನಲ್ಲಿ ನೀವು ಹೇಳ್ತೀರಾ, ಪ್ಲೀಸ್ ಪುಟ್ ಯುವರ್ ಅಟೆನ್ಷನ್ ಟು ದಿಸ್ ಆ್ಯಂಡ್ ಹೆಲ್ಪ್ ಅಸ್ ಗೆಟ್ ವಾಟರ್ ಆನ್ ಅ ರೆಗ್ಯುಲರ್ ಬೇಸಿಸ್. ಸಿಂಪಲ್ ಇಂಗ್ಲೀಷಲ್ಲಿ ಬರೆದ್ರೆ ಸಾಕು. ಡೋಂಟ್ ಮೇಕ್ ಇಟ್ ವೆರಿ ಕಾಂಪ್ಲೆಕ್ಸ್. ಅರ್ಥ ಆಯ್ತಾ ಮಕ್ಕಳ? ದಿಸ್ ಇಸ್ ದ ಫಾರ್ಮಲ್ ಲೆಟರ್ ಇದು. ಸೊ ಲೆಟ್ಸ್ ಗೆಟ್ ಅ ಟೈಮ್ ಚೆಕ್ ಅಟ್ ದಿಸ್ ಪಾಯಿಂಟ್. ಟೈಮ್ ಇಸ್ 6 minutes ಆಗಿದೆ. ಸೊ ವಿ ಹ್ಯಾವ್ 4 minutes ಟು ಫಿನಿಶ್ ಇನ್ಫಾರ್ಮಲ್ ಲೆಟರ್. ಇದಾದ ನಂತರ ಇದೇ ಫಾರ್ಮ್ಯಾಟ್ನ ನೀವು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಡೆಫಿನೆಟ್ಲಿ ಏಸ್ ಯೋರ್ ಎಕ್ಸಾಮ್ಸ್. 5 ಮಾರ್ಕ್ಸ್ ಇದನ್ನು ನಾನು ಹೇಳಿದ್ದನ್ನು ಫಾಲೋ ಮಾಡಿದ್ರೆ 100% ನಿಮಗೆ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ಇನ್ಫಾರ್ಮಲ್ ಲೆಟರಲ್ಲಿ ಮೊದಲನೇದಾಗಿ ನೇಮು, ಸೆಂಡರ್ಸ್ ನೇಮು, ಡೇಟು, ಸ್ಯಾಲ್ಯುಟೇಷನ್. ಇಲ್ಲಿ ಒಂದೇ ಡಿಫ್ರೆನ್ಸ್ ಏನಂದರೆ ಮಕ್ಕಳ, ಇಲ್ಲಿ ರಿಸೀವರ್ ಅಡ್ರೆಸ್ ಇಲ್ಲ. ಆಯಿತಾ? ರಿಸೀವರ್ ಅಡ್ರೆಸ್ ಇಲ್ಲ. ಬರೀ ನಿಮ್ಮ ಹೆಸರು, ಸೆಂಡರಿನ ಹೆಸರು, ಅಡ್ರೆಸ್ಸು, ಡೇಟ್ ಹಾಕ್ಬಿಟ್ಟು ಸ್ಯಾಲ್ಯುಟೇಷನ್. ಆಯಿತಾ? ಇಲ್ಲಿ ಡಿಯರ್ ಅಂತ ಯೂಸ್ ಮಾಡ್ಬೋದು. ಯು ಕ್ಯಾನ್ ಯೂಸ್ ಡಿಯರ್ so and so here because this is an informal letter. ಫಾರ್ಮಲ್ ಲೆಟರಲ್ಲಿ ರೆಸ್ಪೆಕ್ಟೆಡ್ ಅಂತ ಯೂಸ್ ಮಾಡಿ. ಆ್ಯಂಡ್ ಇಲ್ಲಿ ಸಬ್ಜೆಕ್ಟ್ ಹಾಕೋದಿಲ್ಲ. ಸೊ ಸಬ್ಜೆಕ್ಟ್ ಏನು ಹಾಕೋದು ನೆಸೆಸಿಟಿ ಇಲ್ಲ. ಬಾಡಿ ಆಫ್ ದ ಲೆಟರ್ಗೆ ಡೈರೆಕ್ಟಾಗಿ ಜಂಪಿನ್ ಆಗಿ ಹಿಯರ್ ಯು ಕ್ಯಾನ್ ಆಸ್ಕ್, ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್, ಐ ಆಮ್ ಡೂಯಿಂಗ್ ಫೈನ್ ಟು, ಐ ವಾಂಟೆಡ್ ಟು ಶೇರ್ ಅಬೌಟ್ ಮೈ ರೀಸೆಂಟ್ ಕ್ಯಾಂಪ್ ಐಡಿಯಾಸ್, ಅದು ಇದು ವಾಟ್ ಎವರ್ ಇಟ್ಸ್ ಆಸ್ಕಿಂಗ್ ಫಾರ್. ನಾನು ಒಂದು ಕ್ವೆಶ್ಚನ್ ರೆಫರೆನ್ಸ್ ತೊಗೊಂಡು ಬಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ yours truly, yours faithfully, thanking you, all of that you can use here. And name of the sender. ನೀವು ಇಲ್ಲಿ ಏನು ಹೆಸರು ಬರ್ದಿರ್ತೀರಲ್ಲ ಮಕ್ಕಳ, ಸೇಮ್ ಹೆಸರು ಇಲ್ಲಿ ಬರೀಬೇಕು. ಮೇಕ್ ಶೋರ್ ಯು ಗಿವ್ ದ ಸೇಮ್ ನೇಮ್. ಅರ್ಥ ಆಯ್ತಾ? ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬಾರ್ದು, ಚೇಂಜಸ್ ಏನು ಇರಬಾರ್ದು. ಲಾಸ್ಟಲ್ಲಿ ಒಂದು ಎನ್ವಿಲಪ್ ಡ್ರಾ ಮಾಡಬೇಕು. ಎನ್ವಿಲಪ್ ಡ್ರಾ ಮಾಡಿಬಿಟ್ಟು ಇಲ್ಲಿ 2 ಅಂತ ಬರೆದ್ಬಿಟ್ಟು ಆ ಫುಲ್ ಅಡ್ರೆಸ್, ನೇಮು, ಫುಲ್ ಅಡ್ರೆಸ್ ವಿತ್ ಪಿನ್ ಕೋಡ್, ನೀವೇ ಪಿನ್ ಕೋಡ್ ಏನಾದರೂ ಊಹೆ ಮಾಡಿ ಬರಿಬೋದು. ಓಕೆ, ಸೊ ಇವಾಗ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಸೆಂಡರ್ ನೇಮ್ ಏನು? ನೇತ್ರಾ ಆರ್ ನಿತೀಶ್, ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಭದ್ರಾವತಿ ಶಿವಮೊಗ್ಗ. ಸೊ ನಿಮ್ಮ ಡೀಟೇಲ್ಸ್ ಇಲ್ಲಿ ಏನೇನಿದೆ ಬರೆಯೋಕ್ಕೆ ಇದೆಲ್ಲ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಡೇಟ್ ಅಲ್ಲೇ ನೋಡ್ಕೊಂಡು ಬರಿಬೋದು. ಆಯಿತಾ? ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್. ಆಯಿತಾ? ಈ ಫ್ರೆಂಡಿನ ಹೆಸರು ಯು ಕ್ಯಾನ್ ಮೇಕಪ್. ಆಯಿತಾ? they have not given you a name, so you can make it up for yourself. I will call her Nitya. ಆಯಿತಾ? ನಿತ್ಯ, ಡಿಸ್ಕ್ರೈಬಿಂಗ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಸ್ಕೂಲ್ ಸರ್ವಿಸ್ ಕ್ಯಾಂಪ್. ಸೊ ಈ ಒಂದು ಇದರಲ್ಲಿ ಬಾಡಿ ಆಫ್ ದ ಲೆಟರಲ್ಲಿ ನೀವೇ ನಿಮ್ಮ ಸ್ಕೂಲ್ ಸರ್ವಿಸ್ ಕ್ಯಾಂಪ್ ಹೆಂಗಿತ್ತು ಅಂತ ಬರಿಬೋದು. ಇವಾಗ ಈ ಥರ ಕರ್ಕೊಂಡೋಗಿದ್ರು, ವಿ ಸರ್ವ್ಡ್ ಅ ಲಾಟ್ ಆಫ್ ಪೀಪಲ್, ಪುವರ್ ಪೀಪಲ್ಗೆ ಬುಕ್ಸ್ ಹಂಚಿದ್ವಿ, ಊಟ ಬಡಿಸಿದ್ವಿ, ಆಲ್ ಆಫ್ ದ್ಯಾಟ್ ಯು ಕ್ಯಾನ್ ಇನ್ಕ್ಲೂಡ್ ಇಟ್ ಹಿಯರ್. ವೈ ಡೋಂಟ್ ಯು ಜಾಯಿನ್ ಮೀ? ಲಾಸ್ಟಲ್ಲಿ ಯು ಕ್ಯಾನ್ ಸೇ ವೈ ಡೋಂಟ್ ಯು ಜಾಯಿನ್ ಮೀ ಇನ್ ಮೈ ನೆಕ್ಸ್ಟ್ ಸ್ಕೂಲ್ ಸರ್ವಿಸ್ ಕ್ಯಾಂಪ್, ಆರ್ ಇಸ್ ದೇರ್ ಸಮಥಿಂಗ್ ಲೈಕ್ ದಿಸ್ ಬೀಂಗ್ ಕಂಡಕ್ಟೆಡ್ ಇನ್ ಯುವರ್ ಸ್ಕೂಲ್ ಟು. ಯು ಕ್ಯಾನ್ ಎಂಡ್ ಇಟ್ ವಿತ್ ಅ ಕ್ವೆಶ್ಚನ್. ಆಯಿತಾ? ಕನ್ಕ್ಲೂಷನಲ್ಲಿ ಹಿಯರ್ ಯು ಆರ್ ನಾಟ್ ಆಸ್ಕಿಂಗ್ ಫಾರ್ ಹೆಲ್ಪ್, ಯು ಆರ್ ಆಸ್ಕಿಂಗ್ for collaboration. ಅದು ಇರ್ಬೋದು, ಇಲ್ಲದ್ರೆ ಯು ಕ್ಯಾನ್ ಆಸ್ಕ್ ವಾಟ್ ದಿ ಅದರ್ ಪರ್ಸನ್ ಹ್ಯಾಸ್ ಬೀನ್ ಡೂಯಿಂಗ್. ಆಯಿತಾ? ಸೊ ಲಾಸ್ಟಲ್ಲಿ ಯೋರ್ಸ್ ಟ್ರೂಲಿ ಅಂತ ಹಾಕ್ಬಿಟ್ಟು ನೇಮ್ ಆಫ್ ದಿಸ್ ಪರ್ಸನ್. ನೀವು ಮುಂಚೆ ನೀತಾ ಅಂತ ಬರೆದಿದ್ರೆ
ಕೆಳಗಡೆನೂ ನೀತಾ ಅಂತ ಬರೀತೀರಾ, ನಿತೀಶ್ ಅಂತ ಬರ್ತಿದ್ದೀರಾ, ಕೆಳಗಡೆ ಕೂಡ ನಿತೀಶ್ ಅಂತಾನೆ ಬರೀತೀರಾ. ಓಕೆ, ಆಮೇಲೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಡ್ರಾ ಆನ್ ಎನ್ವೆಲಪ್. ಎನ್ವೆಲಪ್ ಇಸ್ ಅ ಮಸ್ಟ್, ಇಲ್ಲರೆ ಮಾರ್ಕ್ಸ್ ಹೋಗುತ್ತೆ. ಸೊ ಇದೆಲ್ಲ ಹೆಂಗೆ ಅಂದರೆ ಒಂದು ಪೇಜ್ ಕೊಟ್ಟಿರ್ತಾರೆ ಮಕ್ಕಳ. ಐ ವಿಲ್ ರೈಟ್ ಇಟ್ ಹಿಯರ್ ಆ್ಯಂಡ್ ಶೋ ಯು. ಬಿಫೋರ್ ದ್ಯಾಟ್ ವಿ ಹ್ಯಾವ್ I am overboarding like a few seconds, but I'll finish it fast. So ಯಾವಾಗಲೂ ಲೆಟರ್ ರೈಟಿಂಗ್ನ ಒಂದು ಫ್ರೆಶ್ ಪೇಜಲ್ಲಿ ಸ್ಟಾರ್ಟ್ ಮಾಡಿ, ಎನ್ವೆಲಪ್ ಕೂಡ ಅದೇ ಪೇಜಲ್ಲಿ ಹಿಡಿಸ್ಬೇಕು. ಸೊ your body shouldn't be more than 2 lines for introduction or asking how the other person is doing, 3 lines for the exact social camp again ಹಾಕಿದ್ದಾರೆ, ಅದು ಸರ್ವಿಸ್ ಕ್ಯಾಂಪ್ ಸಾರಿ, ಆ್ಯಂಡ್ 1 ಲೈನ್ ಫಾರ್ ಕನ್ಕ್ಲೂಷನ್. ಇಷ್ಟೇ ಮಾಡಿಬಿಟ್ಟು ನಾನು ಇಲ್ಲಿ ಸ್ಪೇಸಿಂಗು ಕೊಟ್ಟಿದ್ದೀನಿ, ಅದೇ ಸ್ಪೇಸಿಂಗ್ನ ಫಾಲೋ ಮಾಡಿ ಮಕ್ಕಳ. ಅದರ ಜೊತೆಗೆ ಇದೇ ರೀತಿಯಾಗಿ ನಿಮಗೆ ಎಸ್ಸೆ ರೈಟಿಂಗ್ ಕೂಡ ಬೇಕು ಅಂದರೆ ಕೆಳಗೆ ಕಾಮೆಂಟ್ ಮಾಡಿ. ಐ ಹೋಪ್ ಯು ಲೈಕ್ ದ ಕ್ಲಾಸ್. ಕೆಳಗೆ ಕಾಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ನಾನು ಕ್ಲಾಸ್ ಮಾಡಲಿ ವಿತಿನ್ 10 ಮಿನಿಟ್ಸ್ ಅಂತ. ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ಕ್ಲಾಸ್ ಜೊತೆಗೆ. ಅಲ್ಲಿ ತನಕ ಮಕ್ಕಳ ಖಂಡಿತ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ನಾನು ತಿರ್ಗಾ ಬರ್ತೀನಿ. ಟಾಟಾ, ಬಾಯ್ ಬಾಯ್.